ಮಾತಾಡಿ ಮುಗಿಸ್ಲಿ. ನನ್ನ ಪಾಯಿಂಟ್ ಏನಂದ್ರೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅಲ್ಲ, ದಯವಿಟ್ಟು ಮಾತಾಡಕ್ಕೆ ಅವಕಾಶ. ಅವರು ಸ್ಲೋಗನ್ ಕೊಟ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥದ್ದು, ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ, ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ಟರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ಸೊ ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ, ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯಿತು. ಏನಪ್ಪ ಪ್ರಧಾನ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನ ಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನು ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಪ್ರಧಾನಮಂತ್ರಿಗಳು ಮುಂದುವರಿಸಿ. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷರೇ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ? ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ? ತಳಹಂತದಲ್ಲಿ ಹಿಂದೂ ತಾವು ರಿಪ್ಲೈ ಮಾಡಿ ಅಂತ ದಯವಿಟ್ಟು ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ನೀವು ಮಾತಾಡಿದ್ರಲ್ಲ, ಇದೇ ಪ್ರಶ್ನೆ. ಆ ಕಡೆ ನೀವೊಮ್ಮೆ ಮಾತಾಡೋದು, ಅವರೊಮ್ಮೆ ಮಾತಾಡ್ದ, ನೀವು ಮಾತಾಡಿದ್ರಿ. ಮತ್ತೆ ಚರ್ಚೆ ಮಾಡಿ ಕೂತ್ಕೊಂಡು ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ. ಅದು ನಾಳೆ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ. ಶುಕ್ರವಾರ ಮಧ್ಯಾಹ್ನ ನಂತರ ಅಲ್ಲ, ನಾನು ಕಂಟಿನ್ಯೂ ಅಲ್ಲ. ನೋಡಿ, ನಮ್ಮ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು? ಅವ್ರು ಯಾವ ಬಜೆಟ್ ಕೊಟ್ರು 16 ಬಜೆಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರ್ತಕ್ಕಂಥ ನೀವು ಗಮನಿಸಿದ್ರೆ ಅಧ್ಯಕ್ಷರೇ, ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಡ್ತಕ್ಕಂಥದ್ದು, ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು ಕೊಡ್ತಕ್ಕಂಥದ್ದು ಈ 16 ಬಜೆಟ್ ಅಲ್ಲೂ ಬಂದಿದೆ. 42,000 ಕೋಟಿ ಹಣ ನಮ್ಮ SCP-TSPಯಲ್ಲಿ SC/ST ಜನಾಂಗದ ನಮ್ಮ ಸಹೋದರರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದು ವೆಲ್ಕಮ್. ಹಿಂದುಳಿದ ವರ್ಗದವ್ರಿಗೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಅದು ವೆಲ್ಕಮ್. ನಾನು ಎಷ್ಟು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಳಹಂತದಲ್ಲಿ ಏನ್ ಮೆಸೇಜ್ ಹೋಗ್ತಾ ಇದೆ? ನಮ್ಮ ಹಿಂದೂ ಸಹೋದರರು ಏನ್ ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ? ಏನಪ್ಪ ಇವ್ರು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದಾರ? 4 ಲಕ್ಷ ಕೋಟಿ ಎತ್ಕೊಂಡು ಮುಸಲ್ಮಾನರು ಅವ್ರ ಮನೆಗೆ ಹೋಗ್ಬಿಟ್ಟಿದಾರ. ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಬಿಟ್ಟಿದ್ಯಾ? ಅಲ್ಲ, ತಪ್ಪು ಸಂದೇಶ ಹೋದ್ರೆ ನಾಳೆ ಸಮಾಜ ಒಗ್ಗೂಡ್ಸೋದು ಹೇಗೆ ಅಧ್ಯಕ್ಷರೇ? ನಾವು ಒಟ್ಟಾಗೆ ಬಾಳ್ಬೇಕಲ್ಲ ಈ ದೇಶ ಮುಂದೆ ಹೋಗ್ಬೇಕಾದ್ರೆ. ನಾವು ಸಮಾಜವನ್ನು ಒಡೆದ್ಬಿಟ್ರೆ ಈ ದೇಶ ಪ್ರಗತಿ ಮಾಡೋದಕ್ಕೆ ಸಾಧ್ಯನಾ? ನಾವು ಸಮಾಜದಲ್ಲಿ ಒಂದು ಈ ತರ ಮಾತನಾಡಿ ವಿಷ ಬಿಚ್ಚಿಬಿಟ್ರೆ
ನಾಳೆ ಒಡೆದಾಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್ನು, ನಮಗೆ ಬರಬೇಕಾಗಿರೋದು ಹೂಡಿಕೆ, ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ? ದಯವಿಟ್ಟು ಅದಕ್ಕೆ ಬೇಡ. ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 1%. ಓಕೆ, ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳ್ಕೊತಾ ಅಧ್ಯಕ್ಷರೇ, ಇದ್ದೀನಿ. ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ಮತ್ತೆ ಬಜೆಟ್ ಮುಗಿಲಿ. ಆಯ್ತು, ನಾನು ಮಾತಾಡಿ ಸಹೋದರತ್ವನೇ ಇಲ್ಲ ಇಲ್ಲಿ. ಆಯ್ತು, ಬಜೆಟ್ ಮತ್ತೊಂದು ಧರ್ಮ ನಾಶ ಮಾಡೋದು, ಅದಿಲ್ಲಿ ಹಿಂದೂ ಧರ್ಮನೂ ಬಿಟ್ಟು ಎಲ್ಲ ಕೆಲಸ ಇಲ್ಲ. ಅದಕ್ಕೆ ನೋಡಿ, ಚರ್ಚೆ ಬೇಡ. ಧರ್ಮ ಸ್ವೀಕಾರ ಮಾಡಿದ್ದಲ್ಲ ಕೇಳಿ, ನೀವೆಲ್ಲವೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಒಂದು ಕುರಾನ್ ಕನ್ನಡ ಅನುವಾದ ಕೊಡುವ, ಅವ್ರಿಗೆ ಒಂದು ಭಗವದ್ಗೀತೆ ಕೊಡುವ, ಒಂದು ಬೈಬಲ್ ಕೊಡುವ, ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಚರ್ಚೆ ಒಂದು ಮೊದಲು ಹೊಡೀರಿ ಅಂತ ಹೇಳ್ತಾರೆ. ನಿಮ್ಗೊಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತೇನೆ, ಕರೆಕ್ಟ್ ಓದಿ ಚರ್ಚೆ ಬೇಡ. ಇನ್ನ ಬೇರೆ ಇವ್ರು ಹೆಂಗ್ ಮೈನಾರಿಟಿ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಚರ್ಚೆ ಈಗ ಬಾಬಾ ಸಾಹೇಬ್ ಹೇಳಿ. ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಅದಕ್ಕೂ ದಾಖಲಾಗಬೇಕು. ಸಮಾನತೆ ಇಲ್ಲ, ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ಕಾಫಿರರು ನೋಡಿ, ಅದರಲ್ಲೂ ಇಲ್ಲ, ಇದ್ರಲ್ಲೂ ಮಾಡಿದ್ದಾರೆ. ಇಸ್ಲಾಂ ಒಂದೇ ಉಳಿಬೇಕು, ಇಸ್ಲಾಂ ಕ್ರೈಸ್ತ ಧರ್ಮ ಅಧ್ಯಕ್ಷರೇ 12 ವರ್ಷ ಅಧ್ಯಯನ ಮಾಡಿದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಇಟ್ಕೊಂಡು ಕೂಡ ದ್ವೇಷ ಅಧ್ಯಕ್ಷರೇ ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದ್ದೀವಿ. ಈಗ ಯಾವ ಗ್ರಂಥದಲ್ಲಿ ದ್ವೇಷ ಅಂತ ಇಲ್ಲ, ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ. ಈಗ ಎಲ್ಲರೂ ಕೂಡ ಯಾರು ಯಾವ್ದೋ ಸಂಘಗಳು ಬರೋದು, ಸಂಘಟನೆಗಳು ಬರೋದು ಎಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀವಿ. ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತಾರೆ. ಕಾಂಗ್ರೆಸ್ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾಟ್ ಕಾಂಗ್ರೆಸ್ ದಲಿತ್ಸ್ ಅಂಡ್ ಡಿಪ್ರೆಸ್ಡ್ ಪುಸ್ತಕನ ಬರೆದು ಬಿಟ್ಟಿದ್ದಾರೆ. ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ಪ್ರಯತ್ನ ಮಾಡ್ಬೇಕು. ನಾನು ಹೇಳಿದ್ದೀನಲ್ಲ, ಇವರು ಸಾವರ್ಕರ್ ಬಗ್ಗೆ ಕೊಟ್ಟೆ, ಹಿಂದೂ ಧರ್ಮದ ಬಗ್ಗೆ ದಾಖಲೆಗಳು ಸ್ವಾಭಿಮಾನಿ ಇಲ್ಲ. ಆಯ್ತು, ಶುಕ್ರವಾರ ಮಾತಾಡಿ, ತಾಯಿ ನೋಡಿ ಶುಕ್ರವಾರ ಮಾತಾಡಿ, ಅವ್ರ ಬಗ್ಗೆ ಮಾತಾಡಿ. ಹುಟ್ಟಿದ್ದು ಬಸವಣ್ಣನವರು ಹುಟ್ಟಿದ್ದು, ಗುರು ಗೋವಿಂದ ಹುಟ್ಟಿದ್ದು. ಬಸವಣ್ಣವ್ರು ಯಾವ ಜಾತಿ ರಾಜ್ಯದಲ್ಲಿ? ಬಸವಣ್ಣನವ್ರು ಯಾವ ಜಾತಿ? ಲಿಂಗಾಯತ. ಬಸವಣ್ಣನವ್ರು ಯಾವ ಜಾತಿ? ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ? ಈಗ ಚರ್ಚೆ ಬೇಡ, ಚರ್ಚೆ ಮಾಡೋಣ. ಆಯ್ತು, ನಾನು ಮಾಡಿ. ಈಗ ಇದು ಚರ್ಚೆ ಬೇಡ, ಮುಗಿಸಿ. ಮತ್ತೆ ತಪ್ಪಾಭಿಪ್ರಾಯ ಬೇಡ. ನಾವು ಎತ್ತರವಾಗಿ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ, ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರೇ, ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾನದು ನಾವು ಓದಿವಿ ಅಲ್ಲಿ. ಆಯ್ತು, ಇಲ್ಲಿ ಚರ್ಚೆ ಮಾಡಲಾಗ್ತದೆ. ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಯ್ತು. ಈಗ ರಿಸಲ್ಟ್ ಕಂಪ್ಲೀಟ್ ಮಾಡಿ. ನಾನು ಕನ್ನಡ ಪುಸ್ತಕ ಅನುವಾದ, ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ, ಚರ್ಚೆ ಆಯ್ತು. ಮನುಸ್ಮೃತಿ ಓದಿದ್ರೆ
ಕನ್ಕ್ಲೂಡ್ ಮಾಡ್ಬಿಟ್ಟು ಟೈಮ್ ಆಯ್ತಪ್ಪ. ಇಲ್ಲ ಅಧ್ಯಕ್ಷ ದಯವಿಟ್ಟು ಅಲ್ಲ ಆಯ್ತು 20 ಇಲ್ಲ ಅಧ್ಯಕ್ಷ. ಸುರೇಶ್ ಕುರಾನ್ ಹೇಳುತ್ತೆ ಹರಾಮ್ ಏನು ಅಂತ ಹೇಳುತ್ತೆ, ಅದನ್ನೊಂದು ಸ್ವಲ್ಪ ಹೇಳಿ ಅವರು. ಹರಾಮ್ ಅಂದ್ರೆ ಏನು ಅಂತ. ಕಬೀರ್ ಅವ್ರು ಬಿಡ್ರಿ, ಅಂಬೇಡ್ಕರ್ ಅವ್ರಿಗೆ ಹೇಳ್ರಿ ನೀವು, ಬಿಟ್ಟು ಕಬೀರ್ ಅವ್ರಿಗೆ ಹೊಂಟ್ರಿ. ಮಹಾತ್ಮ ಕಬೀರ್ ಅವರು, ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತೀನಿ ಕೇಳಿ, ದಿ ಬೇಸಿಕ್ ಆಯ್ತು ಚೆನ್ನಾಗಿ ಚರ್ಚೆ ಮಾಡಿ ಅಧ್ಯಕ್ಷ ಇರಲಿ, ಅದು ಸ್ವಲ್ಪ ಮತ್ತೆ ಇತಿಹಾಸ ಮತ್ತೆ ಕಲಿಯುವ ಅದ್ರಲ್ಲಿ ಬಾರಿ ಮಾತಾಡ್ಲಿಕ್ಕೆ ಇದೆ. ಅದು ಇಲ್ಲಿ ಇತಿಹಾಸ ಮಾತಾಡಲ್ಲ, ಅದು ಅಲ್ಲಿ ಇಲ್ಲಿ ತುಂಬಾ ಇತಿಹಾಸ ಮಾತಾಡಬೇಕಾದ್ರೆ ಇತಿಹಾಸ ತುಂಬಾ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಬೇಕ ನಿಮ್ಮಿದ್ದಾರೆ. ನೀವು ಮಾತಾಡಿ, ನೀವು ಮಾತಾಡಿ, ಅವ್ರು ಕೂತ್ಕೊಳ್ತಾರೆ, ನೀವು ಮಾತಾಡಿ. ಮುಸ್ಲಿಮರಿಗೆ ಮಾತ್ರ ಆಯ್ತು ಕೂತ್ಕೊಳ್ಳಿ, ನಾಳೆ ಮಾತಾಡಿ, ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದಾನಲ್ಲ. ಆಯ್ತು ನಾಳೆ ಬೆಳಿಗ್ಗೆ ನಾಳೆ ಮಾತಾಡಿ. ರಕ್ಷಣೆ ಬಗ್ಗೆ ಸರ್ಕಾರ ಉಲ್ಲೇಖ ಮಾಡಿಲ್ಲ, ಹೋಲಿಕೆ ಮಾಡಿ. ಆಯ್ತು ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ, ಬಜೆಟ್ ಮಾತಾಡುವಾಗ ಮಾತಾಡಿ. ನಾಳೆ ಬೆಳಿಗ್ಗೆ ಬಜೆಟ್ ರಿಸಲ್ಟ್ ಕಂಟಿನ್ಯೂ ಅಲ್ಲ, ಅವರು ಮಣಿಯುವುದಿಲ್ಲ. ಮುಸ್ಲಿಮರಿಗೆ ಮಾತ್ರ ಆಯ್ತು ಮುಗಿತಲ್ಲ. ಭಾರತೀಯ ಈ ಸಮುದಾಯಗಳ ಬಗ್ಗೆ ಅವರು ಯಾವ ಕಾಳಜಿಯನ್ನು ತೋರಿಸಿದ್ದಾರೆ ಎಂದು ಕಾನೂನು ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜ್ ಲೆಕ್ಚರ್ ಮಾತಾಡಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮಾತಾಡಿ, ನಾನು ಶುಕ್ರವಾರ ಮಾತಾಡುವಾಗ ಈಗ ಯಾಕೆ ಶುಕ್ರವಾರ ಮಾತಾಡ್ಬೋದಲ್ಲ. ಸಹೋದರತ್ವ ಭಾವನೆ ಕಂಪ್ಲೀಟ್ ಮಾಡಿ ಕೂತ್ಕೊಳ್ಳಿ. ನಮ್ದು ಚಂದ ಇರ್ತಾರೆ, 50% ಆದ್ಮ್ಯಾಗ ಆ ಕುರ್ಚಿ ನಮ್ ರಕ್ಷಣೆಗೆ ಬರ್ಬೇಕು. ನಾವು ಯಾರು ಹಿಂದೂಗಳು ಕುಂದ್ರುದಿಲ್ಲ, ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರು. ಅಲ್ಲಿ ಆಫೀಸರ್ ಮೈಬೂಬ್ ಸಾಹೇಬ್ನೇ ಇರ್ತಾನೆ. ನಮ್ ರಕ್ಷಣೆಗೆ ಭಾವನೆ ಇದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ SC ST-ಗೆ? ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ಮಾತು ಯಾರಿಗೆ ಅರ್ಥ ಆಗ್ತದೆ? ಮಿನಿಸ್ಟರ್ ಅವರೇ, ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ? 370 ವಿರೋಧ ಮಾಡಿದಾಗ ಆಯ್ತು, ಆರ್ಟಿಕಲ್ 370 ಯಾರು ಸಜೆಸ್ಟ್ ಆಯ್ತು, ಮಂತ್ರ ತಾವು ಕೂತ್ಕೊಳ್ಳೋ ಮತ್ತೆ ಕೇಳಿದ್ರು. ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು 19th ಸೆಷನ್ ಆಫ್ ಹಿಂದೂ ಮಹಾಸಭಾ ಗೊತ್ತಿದೆ ನನಗೆ. ಸಾವರ್ಕರ್ ಅವರು ಅದನ್ನು ಇಂಪ್ಲಿಮೆಂಟೇಷನ್ ಕೂಡ ಚಿನ್ನ ಕೇಳಿ. ಇದು ಚಾಲೆಂಜ್ ಮೊದಲೇ ನಾವು ಯಾರು ದೇಶ ತೆಗಿರಿ, ಇತಿಹಾಸ ತೆಗಿರಿ, ತೆಗಿರಿ.
ವಿಭಜನೆ ಆಗ್ಬೇಕು ಅಂತ ಅಂತ ಹೇಳಿ ಎಲ್ಲ ಗೊತ್ತಿದೆ. ನೀವು ಇತಿಹಾಸ ನೀವು ಸರ್ಕಾರ ನಡೆಸಿದ್ರಿ ಹಿಂದೂ ಮಹಾಸಭಾ ರಾಜ್ಯ ಸರ್ಕಾರ ನಾನು ಮಾತಾಡಿ ನೀವು ಏನ್ ಬೇಕಾದ್ರೂ ಮಾತಾಡಿ ಎತ್ತಲವ್ರೆ ನಾನು ಏನ್ ಬೇಕಾದ್ರೂ ಮಾತಾಡಿ. ಸುರೇಶ್ ಶೆಟ್ರೆ 50% ಮುಸ್ಲಿಮರಾದ ಅಧ್ಯಕ್ಷ ಯತ್ನಾಳ್ ಹಿರಿಯರು ಬೇಕಾದ್ರೆ ಅವಕಾಶ ಸಿಕ್ಕಂತೆ ಮಾತಾಡಿ. ದೇಶ ವಿಭಜನೆ ಮಾಡಿದ್ದು ಮುಸ್ಲಿಂ ನನ್ನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ನಾನು ಮಾತಾಡುವ ಕರ್ನಾಟಕದಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕನ್ನೋ ಆಯ್ತು. ಮಾತಾಡಿ ನೀವು ಮಾತಾಡಿ ಅಲ್ಲ. ಆಯ್ತು ನಾನು ಮಾತಾಡಿ ಅಂಬೇಡ್ಕರ್ ಕನಸು ಆತ್ಮಸಾಕ್ಷಿಯಾಗಿ ನಾವು ಮಾಡ್ತೀವಿ. ಸರಿ ಅದು ಕಂಟಿನ್ಯೂ. ಅಲ್ಲ ಅವರು ಅಲ್ಲ ನಾವು ಮಾತಾಡಲೇಬಾರ್ದು ಅಂತ ಅಲ್ಪಸಂಖ್ಯಾತ ಇಲಾಖೆ ಬಿಡಿ ಎಲ್ಲ ರೀತಿ ಅಲ್ಲ ಅಧ್ಯಕ್ಷರ ನನ್ನ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವುದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಹೊರಟ್ರೆ ನಾನು ಏನ್ ಮಾಡೋದು? ನಾನು ಮಾತಾಡಿ ಯಾಕೆ ಮಾತಾಡ್ತೀನಿ ಈಗ? ಯಾವುದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ಮಾಡಲ್ಲ ಆ ತರ ಮಾಡ್ತಿದ್ದಾರೆ ಅವರು. ಅಂಬೇಡ್ಕರ್ ಅವ್ರು ಹಿರಿಯರು. ನೀವು ಕಂಟಿನ್ಯೂ ಮಾಡಿ. ಪಾಕಿಸ್ತಾನ ನೀವು ಕಂಟಿನ್ಯೂ ಮಾಡಿ. ನಾನು ಯಾರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ನಾನು ನನ್ನ ಸಮುದಾಯದ ನೋವನ್ನು ನಾನು ತೋರ್ಕೊಂಡಿದ್ದೇನೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮಗೂ ಕೂಡ ನೀವು ನಿಮ್ಮ ಸಹೋದರರಾಗಿ ತಿಳ್ಕೊಳ್ಳಿ. ನಾವು ಬೇರೆಯವರು ಯಾರು ಇಲ್ಲ. ಈ ದೇಶದ ಹೊರಗೆ ಬಂದಿಲ್ಲ. ಈ ದೇಶದ ಜನ. ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು. ಇದೇ ಹಿಂದುಳಿದ ವರ್ಗದಿಂದ, ದಲಿತ ಸಮುದಾಯದಿಂದ, ಇದೇ ಬಡ ವರ್ಗದ ಹಿಂದೂಗಳಿಂದ ನಾವು ಯಾವಾಗಲೂ ಇದಾಗಿರ್ಬೋದು, ಕನ್ವರ್ಟ್ ಆಗಿರ್ಬೋದು. ಕಾಂಗ್ರೆಸ್ ಎಲ್ಲ ಗೆಲ್ಸಿದ್ದು. ಹೌದು ರೀ. ನೀವು ಕಂಟಿನ್ಯೂ ಮಾಡಿ. ಅದನ್ನು ತಿಳ್ಕೊಂಡು ನಮ್ಗೆ ನಮ್ಮ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ. ಪ್ರತಿಯೊಂದ್ಸತಿ ನೀವು ಟಾರ್ಗೆಟ್ ಮಾಡ್ತೀರಿ. ಎಲ್ಲ ಅಧ್ಯಕ್ಷರೇ ನಾನು ಮುಗಿಸ್ಬಿಡ್ತೀನಿ. ಡೆಪ್ಟಿ ಲೀಡರ್ ಕಮ್ ಟು ಅವರ್ ರೆಸ್ಕ್ಯೂ. ಲೆಟ್ ಮಿ ಫಿನಿಶ್. ಅರ್ಧ ಗಂಟೆಯಿಂದ ನನಗೆ ನೀವು ಅಲ್ಲೇ ನೋಡ್ತೀವಿ. ನೀವು ಕಂಟಿನ್ಯೂ ಮಾಡಿ. ನೋಡಿ ಅವ್ರು ಕೂತ್ಕೊಳ್ತಾರೆ. ನೀವು ಕಂಟಿನ್ಯೂ. ನನಗೆ ಟೈಮ್ ಕೊಟ್ಟಿಲ್ಲ ಮಾತಾಡೋಕೆ. ಅಲ್ಲ ನನ್ ಟೈಮ್ ಅಲ್ಲ, ಅರ್ಧ ಗಂಟೆ ಇದ್ದ ಅವರ ಮಾತಾಡ್ತಿದ್ರೆ ಏನ್ ಮಾಡೋದು? ಅಧ್ಯಕ್ಷರೇ ಇಲ್ಲಿ ನಡೆದ ಒಂದ್ ನಿಮಿಷ ಇಲ್ಲಿ ನಡೆದ ಏನು ಗೊತ್ತಾ?
ಯತ್ನಾಳ್ ಅವರು ಹೆಂಗಾರ ಮಾಡಿ ಜಗಳ ತಕೊಂಡ್ಬಿಟ್ರೆ ನೀವು ಅಸೆಂಬ್ಲಿ ಮುಂದೆ ಹಾಕ್ತೀರಿ ಅಂತ ಚರ್ಚೆ ಮಾಡ್ಬೇಕಂತ ಆಯ್ತು, ಶುಕ್ರ ಚರ್ಚೆ ಮಾಡಿ, ಶುಕ್ರ ಚರ್ಚೆ ಮಾಡಿ. ಅಂಬೇಡ್ಕರ್ ಹಿಂದೂ ಅಂಬೇಡ್ಕರ್ ಹಿಂದೂ ಅಲ್ಲ. ಚರ್ಚೆ ಮಾಡಿ. ಅಧ್ಯಕ್ಷರೇ ಆಯ್ತು, ನಾಳೆ ಮಾತಾಡಿ. ಅಧ್ಯಕ್ಷರೇ, ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ. ಈ ತರ ಆಯ್ತು, ನೀವು ಕಂಟಿನ್ಯೂ ಮಾಡಿ. ನೀವು ಕಂಡು ಅವ್ರು ನಿಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಎಲ್ಲ ಆ ತರ ಮಾತಾಡಬೇಕು. ಅಡ್ಡಿಪಡಿಸಿದ್ರೆ ಮಾತಾಡಿ, ನನ್ನ ಮಾತು ತಲುಪಬಾರ್ದು ಅಂತ ನಾನು ಏನ್ ಮಾಡೋದು ಅಧ್ಯಕ್ಷರೇ? ನೀವು ಅವ್ರನ್ನ ಕೂರ್ಸಕ್ಕೆ ಅಧ್ಯಕ್ಷರ ಅವ್ರಿಗೆ ಕರೆಕ್ಟ್ ಆಗಿ ಕೂರ್ಸ್ಬೇಕಲ್ಲ ಅವ್ರನ್ನ. ಆಯ್ತು, ಸೊ ನಾನು ಇಷ್ಟೇ ಹೇಳ್ತೀನಿ ಅಧ್ಯಕ್ಷ, ಕ್ಲಿಯರ್. ಇವತ್ತು ಪ್ರಸ್ತಾವ ನಾನು ಏನ್ ನೀಡ್ತಾ ಇದ್ದೀನಿ ಅಂದ್ರೆ, ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡಿಸೋಣ, ಈ ದೇಶದ ರಾಜಕಾರಣ ನಾವೆಲ್ಲ ಒಟ್ಟಾಗಿ ಮುಂದೆ ಹೋಗೋಣ. ನಾವು ಬೇರೆ ಅಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರೆ, ನೀವು ಬೇರೆ ಅಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರ್ಬೋದು, ನಂಬಿಕೆ ಇರ್ಬೋದು, ಆದ್ರೆ ನಾವೆಲ್ಲ ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ ಇವರೆಲ್ಲ ಇನ್ನೊಂದು ಲಾಸ್ಟ್ ಮಾತು ಹೇಳಿ ನಾನು ನನ್ನ ಮಾತನ್ನು ಕ್ಷೇತ್ರಗಳನ್ನ ಕಾಲ ತಾವು ಚರ್ಚೆ ನಡೆಸಿದ್ರಿ. 2 ದಿವಸ ಕಾಲ ಎಲ್ಲ ಪಾಕಿಸ್ತಾನಕ್ಕೆ ಸಾಧಕ ಬಾಧಕಗಳು ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿ ವಿರೋಧ ಪಕ್ಷದ ನಮ್ಮ ಸ್ನೇಹಿತರ ಮಾತನ್ನು ನಾವು ಕೇಳಿದ್ವಿ, ಸರ್ಕಾರದ ಪರವಾಗಿ ಮಂತ್ರಿಗಳು ಮಾಡಿದ್ದನ್ನು ನಾವು ಕೇಳಿದ್ವಿ. ಕೊನೆಗೆ ನಿಷ್ಕಾಕ್ಷರೇ ಅಧ್ಯಕ್ಷರೇ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಯಾವುದೇ ರೈತರಿಗೆ ಸೇರಿದ್ರು ಸಹ ಅದು ನಾವು ವಾಪಸ್ ಪಡ್ಕೊಳ್ಳೋಣ ಅಂತ ನಾವು ಹೇಳಿದ್ವಿ. ಇದೇ ನಮ್ಮ ಸರ್ಕಾರದಿಂದ ನಾವು ಸ್ಟೇಟ್ಮೆಂಟ್ ಮಾಡಿದ್ವಿ. ಯಾವುದೇ ಸ್ಥಾನಕ್ಕೆ ಯಾವುದೇ ಧಾರ್ಮಿಕ ವಿವಾದ ಇದ್ರೆ ಅದನ್ನು ಮುಟ್ಟದಿಲ್ಲ ಅಂತ ಇದೇ ಸದನದಲ್ಲಿ ಚರ್ಚೆ ಆಗಿದೆ ಅಧ್ಯಕ್ಷರೇ. ಮತ್ತೆ ನಾನೇ ಕೂಡ ಭಾಷಣ ಮಾಡಿದ್ರೆ ಅವಕಾಶ ಮಾಡಿಕೊಂಡಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅಂತ ನಾನು ಇಲ್ಲಿ ಬಹಿರಂಗ ಪಡಿಸಿದ್ದೀನಿ ವಿಚಾರದಲ್ಲಿ. ಅದೇ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅಧ್ಯಕ್ಷರೇ, ಇವತ್ತು ವಫ್ಫಿನ ಅಲೈನ್ಮೆಂಟ್ ನಡೀತಾ ಇದೆ, ತಕರಾರಿಲ್ಲ. ನೀವು ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವುದಕ್ಕೆ ಅಮೆಂಡ್ಮೆಂಟ್ ತಗೊಂಡು ಬಂದ್ರೆ ತಕರಾರಿಲ್ಲ. ಇನ್ನು ವಿವಾದಕ್ಕೆ ಸಮಾಜದಲ್ಲಿ ಅಶಾಂತಿ ಮೂಡಿಸೋದಕ್ಕೆ 1-2 ಸ್ಟೇಟ್ಮೆಂಟ್ ಸಾಕು. ಜವಾಬ್ದಾರಿ ಸಮಾಜದಲ್ಲಿ ಅಶಾಂತಿ ಮೂಡಿಸಬಹುದು, ಆದ್ರೆ ಸಮಾಜ ಸತ್ಯವನ್ನು ಹೇಳೋದಕ್ಕೆ, ಪ್ರೀತಿ ಮಾಡಿಸೋದಕ್ಕೆ, ದೇಶ ಕಷ್ಟದ ಕೆಲಸ ನಮ್ಮ ಅರಿವು ಮಾಡ್ಕೋಬೇಕು. ರಾಜಕಾರಣಕ್ಕೋಸ್ಕರ ಸಮಾಜದಲ್ಲಿ ಬೆಂಕಿ ಹಚ್ಚೋದು, ನಮ್ಮ ರಾಜಕಾರಣಕ್ಕೋಸ್ಕರ ಸಮಾಜ ತಪ್ಪು ಸಂದೇಶ ಕಳಿಸೋದು, ಹಿಂದೂ ಮುಸಲ್ಮಾನರ ನಡುವೆ ಈ ತರ ಕಂದಕವನ್ನು ಸೃಷ್ಟಿ ಮಾಡೋದು, ಜಗಳವನ್ನು ಬೆಂಕಿಯನ್ನು ಹಚ್ಚೋದು ಕೆಲಸ ಬಿಡೋಣ. ಬನ್ನಿ ಕರ್ನಾಟಕವನ್ನು ಕಟ್ಟೋಣ, ನಾವು ನೀವು ಸಹೋದರವಾಗಿ ಇರೋಣ. ನಮ್ಮಿಂದ ತಪ್ಪಾದ್ರೆ ಹೇಳಿ ತಿದ್ಕೊಳ್ಳೋಣ, ಆದ್ರೆ ನಿಮ್ಮಿಂದ ತಪ್ಪಾದ್ರೂ ನೀವು ಆತ್ಮ ಉಲ್ಲೋಕನ ಮಾಡ್ಕೋಬೇಕು. ಯಾಕಂದ್ರೆ ಒಳ್ಳೆ ಚರ್ಚೆ ನಡೆದಿದೆ.
ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ post ಆಯ್ತು, ಹಾಕ್ತಾನೆ ಬಿಡಪ್ಪ. ಅಧ್ಯಕ್ಷೆ. ಇಲ್ಲ, ಒಂದ್ ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೀನಿ. ಅದಕ್ಕೆ ಫೇಸ್ಬುಕ್ ಅಲ್ಲಿ ಯಾರೋ ಒಂದು ಪೋಸ್ಟ್ ಮಾಡ್ತೇನೆ, 200 ಜನ ಜಗಳಕ್ಕೆ ಬಂದ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲ, ಆ ಪೊಲೀಸ್, ಯಾಕಂದ್ರೆ ಫೇಸ್ಬುಕ್ ಪೋಸ್ಟ್ ಹಾಕೋರು ಒಬ್ರೆ, ಗಲಾಟೆ ಆಗ್ಬೇಕಂತ ಬಯಸಿದ್ರು ಅವರೇ. ಗಲಾಟೆ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ ಓಕೆ, ಆಯ್ತು, ಬಜೆಟ್ ಮುಗಿಸಿ. ಮುಂದೆ ತಗೊಂಡು ಹೋಗೋಣ. ಪೊಲೀಸ್ ಸ್ಟೇಷನ್ ಶಕ್ತಿಗಳಿರ್ಲಿ, ಹಿಂದೂಗಳಲ್ಲಿರ್ಲಿ, ಮುಸಲ್ಮಾನರುಗಳಲ್ಲಿರ್ಲಿ, ನಾವೆಲ್ಲ ಸೇರಿ ಖಂಡಿಸೋಣ, ನಾವೆಲ್ಲ ಸೇರಿ ಬದುಕೋಣ. ಹಾಗಾದ್ರೆ ನೀವು ಮೊದಲು ಅದನ್ನು ಒಂದು ಪ್ರಗತಿಶೀಲವಾದಂತಹ ಬಜೆಟ್ ಕೊಟ್ಟಿದ್ದಕ್ಕೆ ಎಲ್ಲ ಸಮಾಜದ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಬಜೆಟ್ಗೆ ಮತ್ತೆ ನಮ್ಮ ಅಲ್ಪಸಂಖ್ಯಾತರಿಗೆ ಗುರಿಯಾಗಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಲ್ಲುವುದಕ್ಕೆ ಧನ್ಯವಾದಗಳನ್ನು ಹೇಳಿ ನಮ್ಮ ವಿರೋಧ ಪಕ್ಷದ ಎಲ್ಲ ರೈತರಿಗೆ 16%